ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ವ್ಲಾಗ್ಸ್. ತುಂಬ ದಿನ ಆಯಿತು ಆ್ಯಕ್ಚುಲಿ ವ್ಲಾಗ್ ಹಾಕಿ. ಸೊ ಇವತ್ತಿನ ವ್ಲಾಗ್ ಏನಂದರೆ ನಾನು ವ್ಯಾಲೆಂಟೈನ್ಸ್ ಡೇ ಹಿಂದಿನ ರಾತ್ರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ರಾತ್ರಿ ಲೈಕ್ ಅವತ್ತಿನ ದಿನ ಕೇಕ್ ಪ್ರಿಪೇರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ತುಂಬ ಜಾಸ್ತಿ ಅಂತ ಹೇಳಿ ಹಿಂದಿನ ರಾತ್ರಿ ಹೆಂಗಿದ್ರು ಪಾಪು ಇದ್ಲು. ಸೊ ಅವಳು ಆ್ಯಕ್ಚುಲಿ ಕೇಕ್ ಪ್ರಿಪೇರ್ ಮಾಡೋದೆಲ್ಲ ಕಲ್ತ್ಕೊಳ್ಳಿ, ಅಂದರೆ ಅವ್ರಿಗೂ ಕುಕ್ಕಿಂಗಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ತುಂಬ ಕಲಿತಾರೆ. ಎಗ್ಸು ಅವ್ಳು ಕೇಳ್ತಿದ್ಲು, ಕಿಂಡರ್ ಸರ್ಪ್ರೈಸ್ ಎಗ್ ಒಳಗಡೆ ಚಾಕ್ಲೇಟ್ ಇರುತ್ತಲ್ಲ ಈ ಥರ ಇದೆ. ಸೊ ಅವರು ಏನೇನೋ ಡಿಫ್ರೆಂಟ್ ಥಿಂಗ್ಸ್ ಕಲಿತಾರೆ, ಹೊಸದು. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ಯಾವಾಗಲೂ ಒಂದೇ ಥರ ಆಟ ಆಡ್ಸೋದಕ್ಕೂ ಅವ್ರಿಗೂ ಬೋರ್ ಆಗುತ್ತೆ. ಅದ್ರ ಬದಲು ಏನೋ ಡಿಫ್ರೆಂಟಾಗಿ ಮಾಡಿದ್ರೆ ತುಂಬ ಖುಷಿ ಆಯಿತು. ಸೊ ನಾನು ಕೇಕ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ ಇಬ್ಬರು ಸೇರಿಕೊಂಡು. ಅವಳಿಗೂ ಹುಷಾರಿರಲಿಲ್ಲ, ಲೈಕ್ ಲಾಸ್ಟ್ 1 ವೀಕಿಂದ ಅವಳು ಸ್ಕೂಲ್ಗೆ ಹೋಗಿಲ್ಲ. ಸೊ ಅವಳಿಗೆ ಹುಷಾರಿಲ್ಲದಾಗ ಆದಾಗೆಲ್ಲ ಯೂಶ್ವಲಿ ನನಗೂ ಹುಷಾರಿರಲ್ಲ. ಸೊ ಇಬ್ಬರು ಆಲ್ಮೋಸ್ಟ್ 1 ವೀಕಿಂದ ಸರಿಗೆ ಯಾವುದು ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಅದಕ್ಕೋಸ್ಕರ ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಿಲ್ಲ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವೀಡಿಯೋಸ್ನೆಲ್ಲ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಓವನ್ ಗ್ಲೌಸ್ನ ಹಾಕ್ಕೊಂಡಿದ್ದಾರೆ, ಅವರೇ ಬಾರಿ ಓವನಲ್ಲಿ ಇಡೋ ಥರ. ಸೊ ಕೇಕ್ ಪ್ರಿಪೇರ್ ಆಗಿದೆ, ಓವನಲ್ಲಿ ಇಟ್ಟಿದ್ದೀವಿ. ಇವಾಗ ಅವ್ರ ಪಪ್ಪ ಬಂದಿದ್ದಾರೆ, ಇವತ್ತು ಲಿಪ್ ಬಾಮ್ ತಂದಿದ್ದಾರೆ. ಇದು ಇಪ್ಪೋ ಲಿಪ್ ಬಾಮು, ಮಕ್ಕಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂದರೆ ಸೇಫ್ ಆಗಿರೋ ಅಂಥದ್ದು. ಸೊ ಸ್ಟ್ರಾಬೆರಿ ಫ್ಲೇವರ್ದು. ರಾತ್ರಿ ಎಲ್ಲ ಅದರಲ್ಲೇ ಆಟ ಆಡ್ತಾಯಿದ್ಲು. ಎಷ್ಟು ಒಂದು 10-20 ಸತಿ ಲಿಪ್ ಬಾಮ್ ಆಗಿರ್ಬೋದು. ಆಮೇಲೆ ಗೊಂಬೆಗಳಿಗೆಲ್ಲ ಸಹ ಹಾಕಿದ್ದಾಳೆ. ಸೊ ಅದಾದಮೇಲೆ ಬೆಳಗ್ಗೆ ಆಗಿದೆ, ರಾತ್ರಿ ಅಲ್ಲಿಗೆ ವ್ಲಾಗ್ ಎಂಡ್ ಮಾಡಿದೆ. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಬೆಳಗ್ಗೆ ಆಗಿದ ತಕ್ಷಣ ನಿಮಗೆಲ್ಲ ಗೊತ್ತು, ಆಗಲೇ ವ್ಲಾಗ್ಸಲ್ಲಿ ನೋಡಿದ್ದೀರಾ, ಬಿಸಿನೀರು ಕುಡಿಯೋ ಅಭ್ಯಾಸ ನನಗೆ. ಸೊ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ, ಅದಕ್ಕೆ ನಾನು ಲೆಮನ್ ಹಾಕ್ಕೊಂಡಿದ್ದೀನಿ, ಅಂದರೆ ನಿಂಬೆಹಣ್ಣು ಜೇನುತುಪ್ಪ ಹಾಕ್ಕೋತಾ ಇದ್ದೀನಿ. ಸೊ ಯಾರ್ಯಾರು ಡಯಟ್ ಮಾಡ್ತಾ ಇರ್ತಾರೆ, ಲೈಕ್ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೋ ಇದಂತೂ ಖಂಡಿತ ಹೆಲ್ಪ್ ಆಗುತ್ತೆ. ಬೇರೆಯವರಿಗೆ ಹೆಲ್ಪ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ಗೊತ್ತಿರೋಂಗೆ ಖಂಡಿತ ಹೆಲ್ಪ್ ಆಗುತ್ತೆ. ಯಾಕಂದರೆ ನನಗಂತೂ 100% ವರ್ಕ್ ಆಗುತ್ತೆ. ಸ್ವಲ್ಪ ಇತ್ತೀಚೆಗೆ ಏನಾದರೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ಮಂತು ಆ್ಯಕ್ಚುಲಿ ನನ್ನ ಹಸ್ಬೆಂಡ್, ಅಕ್ಕ, ಫ್ಯಾಮಿಲಿ ಫುಲ್ ಬರ್ತಾ ಇದ್ದಾರೆ. ಸೊ ನಾವು ಪ್ಲ್ಯಾನ್ ಮಾಡಿದ್ದೀವಿ ಆಲ್ಮೋಸ್ಟ್ 10 ಡೇಸ್ ಫುಲ್ ಟ್ರಿಪ್ಪು. ಸ್ಕಾಟ್ಲ್ಯಾಂಡು ಈ ಕಡೆ ಎಲ್ಲ ತುಂಬ ಟ್ರಿಪ್ ವ್ಲಾಗ್ಸ್ ನೋಡ್ಬೋದು ನೀವು. ಸೊ ಅದಕ್ಕೋಸ್ಕರ ಏನಂದರೆ ನಾನು ಆದಷ್ಟು ಅಲ್ಲಿವರೆಗೂ ಒಂದು ಸ್ವಲ್ಪ ಡಯಟ್ ಮಾಡಿ ಸ್ವಲ್ಪ ವೆಯ್ಟ್ ಇಳಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಅಂತ ಹೇಳಿ ಅಂದ್ಕೊಂಡು ಡಯಟ್ ಮಾಡ್ತಾಯಿದ್ದೀನಿ. ಡಯಟ್ ಅಂದರೆ ಇನ್ನೇನಿಲ್ಲ, ಸ್ವಲ್ಪ ಹಿಂಗೆ ಎಕ್ಸಸೈಸು ಈ ಥರದ್ದು ಏನಾದರೂ ಚಿಕ್ಕ ಪುಟ್ಟದು. ಸೊ ಯಾರಾದರೂ ಆಗಲಿ ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದೀರಾ ಅಂದರೆ ಫಸ್ಟು ಬಿಸಿನೀರು ಕಾಯಿಸಿ ಅದಕ್ಕೆ ಜೇನುತುಪ್ಪ ಮತ್ತು ನಿಂಬೆಹಣ್ಣು ರಸ ಸೇರಿಸಿ ಕುಡಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಮಾಡಿದ್ರೆ ಸಾಕಾಗತ್ತೆ ಅನಿಸುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಇವತ್ತು ತುಂಬ ಬ್ಯುಸಿ ಇದ್ದೀನಿ. ಯಾಕೆಂದರೆ ಅವಳಿಗೆ ಆ್ಯಕ್ಚುಲಿ ವಾರದಲ್ಲಿ 2 ದಿನ ಮಾತ್ರ ಫುಲ್ ಡೇ ಹೋಗ್ತಾಳೆ ಸ್ಕೂಲಿಗೆ, ಮಿಕ್ಕಿದ ದಿನ 1 ದಿನ ಹಾಫ್ ಡೇ ಹೋಗ್ತಾಳೆ. ಸೊ ಲೈಕ್ ವೀಕ್ಲಿ ಒಂದು ವಾರದಲ್ಲಿ 3 ದಿನ ಮಾತ್ರ ಸ್ಕೂಲಿಗೆ ಹೋಗೋದು, ಇನ್ನು 2-3 ದಿನ ಅವಳು ಸ್ಕೂಲಿಗೆ ಹೋಗೋದಿಲ್ಲ. ಸೊ ಅದು ಆಪ್ಷನ್ಸ್ ನಾವು ಚೂಸ್ ಮಾಡ್ಕೋಬೋದು. ಅದ್ರ ಬೇಸಿಸ್ ಮೇಲೆ ನಾವು 3 ದಿನ ಕಳಿಸ್ತೀವಿ, ಇನ್ನು 3 ದಿನ ಕಳಿಸೋದಿಲ್ಲ. ಸೊ ಇವತ್ತು ಅವಳಿಗೆ ಲಂಚ್ ಬಾಕ್ಸ್ ಸಹ ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪ ಫಾಸ್ಟಾಗಿ ಕುಕ್ಕಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಹಣ್ಣುಗಳು ಹಚ್ತಾ ಇದ್ದೀನಿ ಅವಳು ಬಾಕ್ಸಿಗೆ ಹಾಕೋದಕ್ಕೆ ಅಂತ. ಮಾವಿನ ಹಣ್ಣು ಆರ್ಡ್ರ್ ಮಾಡಿದ್ವಿ, ಆ್ಯಕ್ಚುಲಿ ಮ್ಯಾಂಗೋ. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಆರ್ಡ್ರ್ ಮಾಡಿದಾಗ ಫುಲ್ ಹಣ್ಣಾಗ್ಬಿಟ್ಟಿರುತ್ತೆ, ಒಂದೊಂದ್ಸತಿ ಫುಲ್ ಕಾಯಾಗಿರುತ್ತೆ. ಸೊ ಈ ಸತಿ ಬಂದು ಒಂದೊಂದ್ಸತಿ ತುಂಬ ಹಣ್ಣಾಗ್ಬಿಟ್ಟು ಎಷ್ಟೋ ಸತಿ ಜಾಸ್ತಿನೇ ವೇಸ್ಟ್ ಆಗೋ ಥರ ಆಗಿಬಿಡುತ್ತೆ. ಒಂದೊಂದ್ಸತಿ ನೋಡಿ ಇದರಲ್ಲಿ 2 ದಿನ ಇಟ್ಟಿದ್ದೆ ನಾನು, ಬಟ್ ಒಂದು ಸ್ವಲ್ಪನೂ ಹಣ್ಣಾಗಿಲ್ಲ, ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಕಾಯಿ ಥರನೇ ಇದೆ. ಸೊ ಅದಕ್ಕೋಸ್ಕರ ನಾನು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಸೊ ಮಾವಿನಣ್ಣೆಲ್ಲ ಲೈಕ್ ಸ್ಪೂನಲ್ಲಿ ತೆಗೆದು ಆದಷ್ಟು ಅದನ್ನು ಹಾಕಿ ಎತ್ತಿರ್ತಾಯಿದ್ದೀನಿ. ಅವಳು ಆ್ಯಕ್ಚುಲಿ ಮಿಲ್ಕ್ ಶೇಕ್ ಕುಡಿಯೋದಿಲ್ಲ, ಬೆಳಗ್ಗೆ ಹೊತ್ತು ಅದು ಮಾವಿನಣ್ಣು ಹಾಲು ಇದೆಲ್ಲ ಬೇಡ ಅಂತೇಳಿ. ಸೊ ಅವಳಿಗೆ ನಾನು ಕೊಡೋದಿಲ್ಲ, ಇದನ್ನು ಎತ್ತಿಟ್ಟಿದ್ದೀನಿ. ಆಮೇಲೆ ನನ್ನ ಹಸ್ಬೆಂಡು ಮಾಡ್ಕೊಂಡು ಕುಡಿತೀವಿ. ಸೊ ಇವಾಗ ಆ್ಯಸ್ ಯೂಶ್ವಲ್ ಸ್ವಲ್ಪ ಕೆಲಸ ಲೈಟಾಗಿ ಮುಗಿಸಿ ಅವಳಿಗೆಲ್ಲ ಬಿಸಿನೀರೆಲ್ಲ ಕಾಯಿಸಿಟ್ಟು ಸೊ ಇವಾಗ ನಾನು ಆರಾಮಾಗಿ ಬಿಸಿನೀರು ಕುಡಿತಾ ಇದ್ದೀನಿ. ಜಸ್ಟ್ ಕ್ವಿಕ್ಕಾಗಿ 5 ಮಿನಿಟ್ಸ್ ಅಷ್ಟೇ. ಸೊ ಏನು ನೋಡ್ತಾ ಇದ್ದೀನಿ ಅಂದರೆ ಅಲ್ಲಿ ಒಂದು ಸ್ಕ್ವಿರಲ್ ಅಂದರೆ ಹಳಿಲ್ಗಳು ಇದೆ ತುಂಬ ಬರುತ್ತೆ, ಇಲ್ಲೊಂದು ಮರ ಇದೆ. ಸೊ ಅದ್ರ ಮೇಲೆಲ್ಲ ಎಗ್ರಾಡ್ತಾ ಇರುತ್ತೆ ತುಂಬ. ಸೊ ಅದನ್ನು ನೋಡ್ತಾ ಇದ್ದೆ. ಸೊ ಬಿಸಿನೀರು ಕುಡಿತಾನೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕಿಗೆ ರೆಡಿ ಮಾಡಿಟ್ಟಿದ್ದೀನಿ, ಹಣ್ಣುಗಳೆಲ್ಲ ಹೆಚ್ಚಿಟ್ಟಿದ್ದೀನಿ ಅವಳು ಬಾಕ್ಸಿಗೆ ಹಾಕೋದಕ್ಕೆ. ಸೊ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಅವಳಿಗೆ ತಿನ್ನಿಸಿ ಆಮೇಲೆ ಬ್ಯಾಗ್ ಸಹ ಪ್ಯಾಕ್ ಮಾಡಿಕೊಡ್ಬೇಕು.
ಅದಾದಮೇಲೆ ನಾವು ಕೇಕ್ ಪ್ರಿಪ್ರೇಷನ್ ಮಾಡೋಣ. ಕೇಕ್ ಪ್ರಿಪೇರ್ ಮಾಡೋದಕ್ಕೋಸ್ಕರ ನಾನು ಈ ಫಾಂಡೆಂಟ್ ತಂದಿದ್ದೀನಿ. ಫಾಂಡೆಂಟ್ ಅಂದರೆ ನೀವು ನೋಡಿರ್ಬೋದು, ಕೆಲವೊಂದು ಬಟರ್ ಕ್ರೀಮ್ ಬೆಣ್ಣೆ ಐಸಿಂಗ್ ಮಾಡಿ ಹಾಕಿರ್ತಾರೆ. ಕೆಲವೊಂದು ಫಾಂಡೆಂಟ್, ಇತ್ತೀಚೆಗೆಲ್ಲ ಫಾಂಡೆಂಟ್ ಕೇಕ್ಸ್ ತುಂಬ ಫೇಮಸ್ಸು. ಸೊ ಫಾಂಡೆಂಟ್ ಕೇಕ್ಸ್ ಮಾಡ್ತಾರೆ. ಸೊ ನಾನು ರೆಡಿ ಫಾಂಡೆಂಟ್ ತರಿಸಿದ್ದೆ. ಸೊ ಕೇಕ್ ರೆಡಿ ಇದೆ, ರಾತ್ರಿ ಮಾಡಿದ್ದು. ನಾನು ಇವಾಗ ಜಸ್ಟ್ ಅದನ್ನು ತಿಂಡಿ ಎಲ್ಲ ಆದಮೇಲೆ ನೆಕ್ಸ್ಟ್ ಅದನ್ನು ಕೇಕ್ ಪ್ರಿಪ್ರೇಷನ್ ಮಾಡೋಣ. ಸೊ ಇವತ್ತು ತಿಂಡಿಗೆ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ಅವಳು ಬಾಕ್ಸ್ ಇದ್ದಾಗ ತುಂಬ ರೆಸ್ಟ್ರಿಕ್ಷನ್ಸ್ ಇಲ್ಲಿ ನಟ್ಸು, ಯಾವುದೇ ರೀತಿ ಲೈಕ್ ಪೀನಟ್ಸ್ ಅದು ಕಡಲೆ ಬೀಜ ಇರುವಂಥದ್ದು ಈ ಥರದ್ದೆಲ್ಲ ಕೊಡೋಂಗಿಲ್ಲ ಸ್ಕೂಲಲ್ಲಿ. ಕೆಲವು ಮಕ್ಕಳಿಗೆ ಇಲ್ಲೆಲ್ಲ ತುಂಬ ಅಲರ್ಜಿ ಇರುತ್ತೆ, ಆ ಥರ ಎಲ್ಲ ಸ್ವಲ್ಪ ರೂಲ್ಸ್ ಜಾಸ್ತಿ ಇದೆ. ಸ್ವೀಟ್ಸ್ ಕೊಡೋಂಗಿಲ್ಲ, ಬಿಸ್ಕೆಟ್ಸ್ ಕೊಡೋಂಗಿಲ್ಲ, ಓನ್ಲಿ ಫ್ರೂಟ್ಸು ಮತ್ತು ಏನಾದರೂ ಹೆಲ್ತಿ ಮತ್ತು ನಾವು ವೆಜಿಟೇರಿಯನ್ ಆಗಿರೋದ್ರೆ ಆಪ್ಷನ್ಸ್ ತುಂಬ ಕಮ್ಮಿ. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ತಿನ್ನೋಕ್ಕೆ ಈಸಿ ಆಗಲಿ ಅಂತ ಹೇಳಿ ಆದಷ್ಟು ಲಂಚ್ ಇದ್ದಾಗ ಚಪಾತಿ, ಈ ಥರದ್ದು ದೋಸೆ ಈ ಥರದ್ದು ಮಾಡ್ತೀನಿ. ಸೊ ಅಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿದ್ದಾಯಿತು, ಜ್ಯೂಸು ಮತ್ತು ಅವಳು ಬ್ಯಾಗ್ ರೆಡಿ ಮಾಡಿದ್ದಾಯಿತು. ಪಾಪು ರೆಡಿ ಆಗಾದ್ಮೇಲೆ ತಿಂಡಿ ತಿಂದಮೇಲೆ ಈ ಥರ ಇದೆ ಕಿಚನ್ ಇವಾಗ. ಸೊ ಇವಾಗ ನಾನು ಏನಂದರೆ ತಿಂಡಿ ಆಯಿತು ನಂದು ನನ್ನ ಹಸ್ಬೆಂಡು. ಇವಾಗ ಬ್ರೇಕ್ಫಾಸ್ಟಿಗೆ ಆದಮೇಲೆ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಆವಾಗಲೇ ಮಾವಿನ ಹಚ್ಚಿಟ್ಟಿದ್ದಕ್ಕೆ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಹಸಿ ಹಾಲೇ ಹಾಕ್ಕೋತೀನಿ, ಅಂದರೆ ನಮ್ಮಿಬ್ರಿಗಾದ್ರೆ ಪರವಾಗಿಲ್ಲ. ಆಮೇಲೆ ಆದಷ್ಟು ಶುಗರ್ ಕ್ವಾಂಟಿಟಿ ಕಮ್ಮಿ ಮಾಡ್ತೀನಿ. ಜೇನುತುಪ್ಪ ಅಂದರೆ ಹನಿಲಿ ತುಂಬ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ತುಂಬ ಹೆಲ್ತಿಗೆ ಒಳ್ಳೆಯದು, ಆ್ಯಂಟಿ ಇನ್ಫ್ಲಮೇಟ್ರಿ, ಡೈಜೆಷನಿಗೆ ಆಗ್ಬೋದು, ಎಲ್ಲದಕ್ಕೂ ಒಳ್ಳೆಯದು. ಸೊ ಅದಕ್ಕೋಸ್ಕರ ಮತ್ತು ಅದಲ್ದಿರ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ, ವೆಯ್ಟ್ ಗೇನ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ಆದಷ್ಟು ಹನಿ ಯೂಸ್ ಮಾಡ್ತೀನಿ. ಶುಗರ್ನ ಆದಷ್ಟು ಲೈಕ್ ಅರ್ಧ ಆದರೂ ಅದರಲ್ಲಿ ಅವಾಯ್ಡ್ ಮಾಡ್ತೀನಿ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಸುಮ್ಮನೆ ಒಂದು ಚಿಕ್ಕ ಅದ್ರ ಮೇಲೆ ಒಂದು ಹಾರ್ಟ್ ಬರಿತಾ ಇದ್ದೀನಿ. ಸೊ ದೊಡ್ಡ ದೊಡ್ಡ ಗಿಫ್ಟ್ ಅಲ್ಲ, ಚಿಕ್ಕ ಚಿಕ್ಕದು ಏನೋ ಒಂದು ಸ್ಮಾಲ್ ಈ ಥರ ಎಲ್ಲ ಮಾಡೋದ್ರಿಂದ ಒಂದು ಸ್ಮೈಲ್ ಬರುತ್ತೆ. ಸೊ ಇದನ್ನು ಕೊಟ್ಟಿದ ತಕ್ಷಣ ಹಸ್ಬೆಂಡ್ ನಕ್ಕಿದ್ರು ಆ್ಯಕ್ಚುಲಿ. ಸೊ ಮೇಲೆ ಒಂದು ಸ್ಮಾಲ್ ಜೇನುತುಪ್ಪದಲ್ಲಿ ಒಂದು ಹಾರ್ಟ್ ಬರೆದು ಕೊಟ್ಟೆ. ಸೊ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಇದು ಅವ್ರದ್ದು ಮಿಲ್ಕ್ ಶೇಕು. ಆಮೇಲೆ ಇಬ್ಬರು ಸಹ ಮಿಲ್ಕ್ ಶೇಕ್ ಕುಡಿದ್ವಿ. ಆಮೇಲೆ ಅವ್ರು ಆಫೀಸಿಗೆ ಹೊರಟರು. ಆಮೇಲೆ ಯೂಶ್ವಲಿ ನಾನಿವಾಗ ಹೋಗಿ ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು, ಅದೆಲ್ಲ ಮಾಡಿ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ನೆಕ್ಸ್ಟ್ ನಾನಿವಾಗ ಕೇಕ್ ಪ್ರಿಪ್ರೇಷನ್ ಮಾಡೋಕ್ಕೆ ಬಂದಿದ್ದೀನಿ. ಯಾಕಂದರೆ ಕೇಕ್ ಮಾಡಿ ತುಂಬ ಟೈಮ್ ಆಗುತ್ತೆ. ಸೊ ಕೇಕ್ ಹಾಕಿದ ತಕ್ಷಣ ಅದಾದಮೇಲೆ ನೆಕ್ಸ್ಟು ನಾನು ಅವಳನ್ನ ಕರ್ಕೊಂಬರಕ್ಕೆ ಹೋಗ್ತೀನಿ. ಸೊ ಕೇಕ್ ಪ್ರಿಪ್ರೇಷನ್ನ ನಾನು ಆದಷ್ಟು ಡೀಟೇಲಾಗಿ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ಕೆಲವರು ಲೈಕ್ ಫಾಸ್ಟ್ ಮಾಡಿಬಿಟ್ರೆ ತುಂಬ ಫಾಸ್ಟಾಗಿ ಎಲ್ಲ ತೋರಿಸ್ಬೇಡಿ, ಆದಷ್ಟು ಫುಲ್ ವ್ಲಾಗ್ನ ತೋರಿಸಿ, ನಿಧಾನ ಆದರೂ ಪರವಾಗಿಲ್ಲ, ಲೆಂತಿ ಆದರೂ ಪರವಾಗಿಲ್ಲ ಅಂತ ಹೇಳ್ತೀರಾ. ಸೊ ಅದಕ್ಕೋಸ್ಕರ ನಾನು ವ್ಲಾಗ್ನ ನೀಟಾಗಿ ಡೀಟೇಲಾಗಿ ಆದಷ್ಟು ಕೇಕ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಫಾಂಡೆಂಟ್ ತೊಗೊಂಡಿದ್ದೀನಿ, ಇಷ್ಟು ಬರುತ್ತೆ ಫಾಂಡೆಂಟು. ಅದನ್ನು ಹರಿಯೋದಕ್ಕೆ ನಾವು ಹೇಗೆ ಚಪಾತಿ ಇದೆಲ್ಲ ಹರಿತೀವೋ ಆ್ಯಕ್ಚುಲಿ ಅದು ಟೂಲ್ಸ್ ಎಲ್ಲ ಬರುತ್ತೆ, ಎಷ್ಟು ಅಗಲ ಮೆಜರ್ ಮಾಡಬೇಕು, ಎಲ್ಲ ಟೂಲ್ಸು ನನ್ನ ಹತ್ರ ಇದೆ. ಬಟ್ ಎಲ್ಲ ನಾನು ಇಂಡಿಯಾದಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ ನಾನು ಖಂಡಿತ ಅದೆಲ್ಲ ತೋರಿಸ್ತೀನಿ ಮತ್ತು ತೊಗೊಂಡು ಬರ್ತೀನಿ ಇಲ್ಲಿಗೆ ವಾಪಸ್ಸು. ಸೊ ಸದ್ಯಕ್ಕೆ ನನ್ನ ಹತ್ರ ಆ ಟೂಲ್ಸ್ ಯಾವುದೂ ಇಲ್ಲ. ಅದಕ್ಕೆ ನಾನು ಆದಷ್ಟು ಪ್ರೊಫೆಷ್ನಲಾಗಿ ಏನು ಮಾಡ್ತಾಯಿಲ್ಲ, ನಂಗೆ ಗೊತ್ತಿರೋ ಲೆವೆಲಿಗೆ ಸುಮ್ಮನೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಸೊ ಅರಿಯೋದಕ್ಕೆ ಏನಂದರೆ ನಾನಿಲ್ಲಿ ನೀವೇನು ಯೂಸ್ ಮಾಡ್ಬೋದು ಅಂದರೆ ಕಾರ್ನ್ಫ್ಲೋರ್ ಬರುತ್ತಲ್ಲ, ಕಾರ್ನ್ಫ್ಲೋರ್ ಯೂಸ್ ಮಾಡ್ಬೋದು. ಅಥವಾ ಇಲ್ಲಿ ನಾನೇನಂದರೆ ಪೌಡರ್ ಶುಗರ್ ತೊಗೊಂಡಿದ್ದೀನಿ, ಅಂದರೆ ಸಕ್ಕರೆನ ಪುಡಿ ಮಾಡಿಬಿಟ್ಟು ಯೂಸ್ ಮಾಡ್ಬೋದು, ಅಥವಾ ರೆಡಿಯಾಗಿ ಪೌಡರ್ ಶುಗರ್ ಸಿಗುತ್ತೆ. ಸೊ ನಾನು ಕೇಕ್ ಎಷ್ಟಾಗಲ ಇದೆ ಅದ್ರ ಮೆಷರ್ಮೆಂಟ್ ಬೇಸಿಸ್ ಮೇಲೆ ಒಂದು ಅಂದಾಜಿಗೆ ಚಪಾತಿ ಥರ ಇದನ್ನು ನೀಟಾಗಿ ಅರಿತಾ ಇದ್ದೀನಿ. ಸೊ ತುಂಬ ತೆಳ್ಳಗಿರುತ್ತೆ, ತುಂಬ ಸ್ಮೂತಾಗಿರುತ್ತೆ, ಆದಷ್ಟು ಹುಷಾರಾಗಿ ಅರಿಬೇಕು, ಇಲ್ಲಾಂದರೆ ಎಲ್ಲ ಕಿತ್ತೋಗ್ಬಿಡತ್ತೆ ಅದು. ಆ್ಯಕ್ಚುಲಿ ನಾನು ಬಟರ್ ಕ್ರೀಮ್ ತೊಗೊಂಡು ಬರೋಕ್ಕೆ ಅಂತ ಹೇಳಿದ್ದೆ ಹಸ್ಬೆಂಡ್ಗೆ. ಅವರು ಫಾಂಡೆಂಟ್ ತೊಗೊಂಡ್ಬಿಟ್ಟಿದ್ದಾರೆ ಮಿಸ್ ಆಗಿ. ಸೊ ಅದಕ್ಕೋಸ್ಕರ ಎನಿವೇಸ್ ಫಾಂಡೆಂಟ್ ಕೇಕು ನಂಗೆ ಮಾಡೋಕ್ಕೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದೇ ಮಾಡ್ತಾಯಿದ್ದೀನಿ. ಸೊ ಅದಾದ್ಮೇಲೆ ನಾವು ಈ ರೀತಿಯಾಗಿ ಆ್ಯಕ್ಚುಲಿ ಕೇಕ್ದು ಮೇಲ್ಭಾಗನ ಕಟ್ ಮಾಡಿ ಸಮ ಮಾಡ್ಬೋದು. ಟೂಲ್ಸ್ ಎಲ್ಲ ನನ್ನ ಹತ್ರ ಇವಾಗ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಅಷ್ಟೊಂದು ಪ್ರೊಫೆಷ್ನಲಾಗಿ ಏನು ಮಾಡ್ತಾಯಿಲ್ಲ, ನಾನು ಸುಮ್ಮನೆ ನಂಗೆ ಬರೋ ಥರ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಕೇಕ್ ಮೇಲೆ ಆ್ಯಕ್ಚುಲಿ ಬಟರ್ ಕ್ರೀಮ್ ಅಥವಾ ಐಸಿಂಗ್ ಹಾಕ್ಬೋದು. ನೀವು ಐಸಿಂಗ್ ಹಾಕ್ಬಿಟ್ಟು ಅದನ್ನು ಹಾಕಿದ್ರೆ ಇನ್ನೊಂದು ಲೇಯರು ಲೈಕ್ ಇನ್ನೊಂದು ಸ್ವಲ್ಪ ಸ್ವೀಟಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಮತ್ತು ಈ ಫಾಂಡೆಂಟ್ ಲೇಯರು ನೀಟಾಗಿ ಕೂರುತ್ತೆ. ಸೊ ನಾನಿಲ್ಲಿ ಏನಂದರೆ ಅದಕ್ಕೆ ಸಕ್ಕರೆ ನೀರು ಹಾಕಿದ್ದೀನಿ, ಅಂದರೆ ಶುಗರ್ ಸಿರಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಶುಗರು ಮತ್ತು ನೀರು ಹಾಕಿ ಕಾಯಿಸ್ಕೊಂಡಿದ್ದೀನಿ. ಅದನ್ನು ಕೇಕ್ ಮೇಲೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ, ಸೊ ನಾನು ಫಾಂಡೆಂಟ್ನ ನೀಟಾಗಿ ಕೇಕ್ ಮೇಲೆ ಈ ಥರ ಸ್ಪ್ರೆಡ್ ಮಾಡಿ ಕುಂಡಿಸ್ತಾ ಇದ್ದೀನಿ. ಸೊ ನೀಟಾಗಿ ಅದ್ರ ಮೇಲೆ ಕವರ್ ಆಗಬೇಕು, ಯಾವುದೇ ರೀತಿ ಬಬಲ್ಸ್ ಇಲ್ದಿರೋ ಥರ. ಅದಾದಮೇಲೆ ಎಕ್ಸ್ಟ್ರಾ ಸೈಡ್ಸಲ್ಲಿ ನೀಟಾಗಿ ಕೇಕ್ನ ಕವರ್ ಆದಮೇಲೆ ಸೈಡಲ್ಲಿರೋದನ್ನೆಲ್ಲ ನೀಟಾಗಿ ಎಕ್ಸ್ಟ್ರಾಸ್ನೆಲ್ಲ ನಾವು ಚಾಪ್ ಮಾಡಾಕ್ಬೋದು. ಅಂದರೆ ನೈಫ್ ತೊಗೊಂಡು, ಸ್ಮಾಲ್ ನೈಫ್ ತೊಗೊಂಡು ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡ್ಬೋದು. ಲಾಸ್ಟ್ ಒಳಗಲ್ಲಿ ಹೇಳಿದೆ ಲೈಕ್ ನಾನು ಕೇಕ್ ಪ್ರಿಪ್ರೇಷನ್ಸ್ ಕ್ಲಾಸ್ಗೆಲ್ಲ ಹೋಗಿದ್ದೀನಿ ಅಂತ. ಹೌದು, ವಿಲ್ಟನ್ ಕೇಕ್ ಡೆಕೋರೇಷನ್ ಕ್ಲಾಸಸ್ ಅಂತ ಹೋಗ್ತಾ ಇದ್ದೆ. ಸೊ ಕೇಕ್ಸು ಅದು ಫೋಟೋಸ್ ಎಲ್ಲ ಇದೆ, ಬಟ್ ಅದರದ್ದೇ ಸಪ್ರೇಟಾಗಿ ಒಂದು ಫೋಟೋ ವ್ಲಾಗ್ ಅಂತ ಹೇಳಿ ನಾನು ಹಾಕಿದ್ರೆ ನೀವು ಇಷ್ಟಪಡ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಆ ಥರ ಮಾಡಿದ್ರೆ ಕೆಲವರು ನೋಡ್ದಲ್ಲೇ ಇರ್ಬೋದು. ಸೊ ವ್ಲಾಗ್ಸ್ ಎಲ್ಲ ಇನ್ಕ್ಲೂಡ್ ಮಾಡೋದಾ ಅಥವಾ ಅದನ್ನೇ ಸಪ್ರೇಟ್ ಮಾಡೋದಾ ಅಂತ ನೋಡ್ತಾ ಇದ್ದೆ.
ಸೊ ಕೇಕ್ ರೆಡಿ ಆಗಿದೆ. ಸೊ ಇವಾಗ ನಾವೇನಂದರೆ ಅದಕ್ಕೆ ಸ್ವಲ್ಪ ಡೆಕೋರೇಷನ್ಸ್ಗೆಲ್ಲ ಈಗ ರೆಡಿ ಮಾಡ್ಕೋಬೇಕು. ಸೊ ಎಕ್ಸ್ಟ್ರಾಸ್ ಎಲ್ಲ ಟ್ರಿಮ್ ಮಾಡಿದ್ದಾದಮೇಲೆ ಆ್ಯಕ್ಚುಲಿ ಇವಾಗೆಲ್ಲ ಕೇಕಿಗೆ ರಿಬ್ಬನ್ ಹಾಕ್ತಾರೆ. ಸೊ ನನ್ನ ಹತ್ರನೂ ಒಂದು ಪಿಂಕ್ ರಿಬ್ಬನ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಈ ಕೇಕ್ದು ಎಕ್ಸ್ಟ್ರಾಸ್ ಇದೆ ಏನೇ ಇದ್ದರೂ ಅದೆಲ್ಲ ನೀಟಾಗಿ ಮುಚ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ಕೇಕ್ಗೆ ಶುಗರ್ ಸಿರಪ್ನ ಹಚ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಆ ರಿಬ್ಬನ್ನ ಸುತ್ತ ಅಂಟಿಸ್ತಾ ಇದ್ದೀನಿ. ಸೊ ಇದರಿಂದ ಏನಂದರೆ ಮಾಡ್ರನ್ ಲುಕ್ಕು ಬರುತ್ತೆ, ಮತ್ತು ಸ್ವಲ್ಪ ಡೆಕೋರೇಷನ್ ಕೇಕ್ ತುಂಬ ಹೈಟ್ ಇಲ್ದಿರೋದ್ರಿಂದ ಅಲ್ಲಿ ಅಷ್ಟೊಂದು ಡೆಕೋರೇಷನ್ ಏನು ಮಾಡೋಕ್ಕಾಗಲ್ಲ. ಸೊ ಬಟರ್ ಕ್ರೀಮ್ ಆಗಿದ್ದರೆ ಸ್ವಲ್ಪ ಅಲ್ಲಿ ಶೆಲ್ಸು ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಬೋದಿತ್ತು. ಫಾಂಡೆಂಟ್ ಆಗಿರೋದ್ರಿಂದ ನಾನು ಅದಕ್ಕೆ ರಿಬ್ಬನ್ ಅಂಟಿಸ್ತಾ ಇದ್ದೀನಿ. ಸೊ ಶುಗರ್ ಸಿರಪ್ ಹಾಕಿದ್ರೆ ನೀಟಾಗಿ ರಿಬ್ಬನ್ ಸುತ್ತ ಅಂಟಿಸ್ಬೋದು ಈ ರೀತಿಯಾಗಿ. ಅದಾದಮೇಲೆ ನಾವು ತಿನ್ನಬೇಕಾದ್ರೆ ಅದನ್ನು ನೀಟಾಗಿ ತೆಗಿಬೋದು. ಸೊ ಇಲ್ಲಿ ನಾನು ರೋಸಸ್ನ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ಟೂಲ್ಸು ಇಲ್ಲ, ಹೇಳಿದ್ನಲ್ಲ ಯಾವುದೇ ಟೂಲ್ಸ್ ಇಲ್ಲ. ಇದಕ್ಕೆಲ್ಲ ಬಾಲ್ ಟೂಲ್ ಅಂತೆಲ್ಲ ಬರುತ್ತೆ, ಅದಿದ್ರೆ ಇನ್ನೂ ಚೆನ್ನಾಗಿ ಲೈಕ್ ನೀಟಾಗಿ ಬರ್ತಾಯಿತ್ತು. ಟೂಲ್ಸ್ ಇಲ್ದಿರೋದ್ರಿಂದ ನಾನು ಆದಷ್ಟು ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನೀವು ಎಷ್ಟು ಲೈಕ್ ದೊಡ್ಡದಾಗಿ ರೋಸಸ್ ಬರಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಫ್ ಪೀಸ್ನ ತೊಗೊಳ್ಳಿ. ಇನ್ ಕೇಸ್ ನಿಮಗೆ ಸ್ಮಾಲ್ ಬೇಕು ಅಂದರೆ ಈ ರೀತಿ ನನಗೆ ಸ್ವಲ್ಪ ಚಿಕ್ಕ ರೋಸಸ್ನ ಸುತ್ತ ಇಡೋದಕ್ಕೆ ಅಂತ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಮಾಡಿ ಒಂದು ಬೆರಳಲ್ಲಿ ಈ ಥರ ಆದಷ್ಟು ತೆಳುವು ಮಾಡಿ, ಆಮೇಲೆ ಈ ರೀತಿ ರೋಲ್ ಮಾಡಿ. ಸೊ ಪೆಟಲ್ಸ್ ಟೈಪ್ ಈ ಥರ ಫಾರ್ಮ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಪೆಟಲ್ಸ್ನ ಕೈಯಲ್ಲಿ ನೀಟಾಗಿ ಬೆರಳಲ್ಲಿ ಸ್ವಲ್ಪ ರೋಸ್ ಪೆಟಲ್ಸ್ ಥರ ಅದಕ್ಕೆ ಸ್ವಲ್ಪ ಡಿಸೈನ್ ಕೊಡಿ. ಆಮೇಲೆ ಬೇಸಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ನಾವು ತೊಗೊಂಡಿದ್ರೆ ಅದನ್ನು ನಾವು ರಿಮೂವ್ ಮಾಡಿ ಹಾಕ್ಬೋದು. ಸೊ ಅದರ ಅವಶ್ಯಕತೆ ಏನಿಲ್ಲ, ಸುಮ್ಮನೆ ಫಾಂಡೆಂಟ್ ವೇಸ್ಟ್ ಆಗುತ್ತೆ ಅಷ್ಟೇ. ಸೊ ರೋಸ್ ಆದಮೇಲೆ ಅದನ್ನು ನೀವು ಯಾವ ರೀತಿ ಡೆಕೋರೇಷನ್ ಬೇಕೋ ಎಲ್ಲಿಗೆ ಬೇಕೋ ಆ ಥರ ನೀವು ನೋಡಿಕೊಂಡು ಕೇಕ್ ಮೇಲೆ ಇಟ್ಕೋಬೋದು. ಸೊ ನಾನಲ್ಲಿ ಅದನ್ನು ಕೇಕ್ ಬೇಸಿಗೆ ಇಲ್ಲಿ ಸ್ವಲ್ಪ ಐಸಿಂಗ್ ಶುಗರ್ ಸಿರಪ್ ಹಾಕ್ಬಿಟ್ಟು ಕೇಕ್ ಬೇಸಿಗೆ ಅಂಟಿಸ್ತಾ ಇದ್ದೀನಿ ರೋಸಸ್ನ, ಸ್ಮಾಲ್ ರೋಸಸ್ ಮಾಡಿ. ಸೊ ಈ ರೀತಿಯಾಗಿ ಒಂದು 10 ರೋಸಸ್ ಮಾಡಿ ಸುತ್ತ ನಾನು ಈ ರೀತಿಯಾಗಿ ಅಂಟಿಸಿದ್ದೀನಿ. ಅದಾದಮೇಲೆ ನಾನು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಫಾಂಡೆಂಟ್ನ ರೋಲ್ ಮಾಡಿ ಚಾಕುಲಿ ಈ ಥರ ಲೈಟಾಗಿ ಹಾರ್ಟ್ ಶೇಪ್ನ ಬರೆದು ಒಂದಷ್ಟು ಹಾರ್ಟ್ ಶೇಪ್ನ ಕಟ್ ಮಾಡಿ ಅದನ್ನೆಲ್ಲ ಕೇಕಿಗೆ ಅಂಟಿಸ್ತಾ ಇದ್ದೀನಿ. ನೆಕ್ಸ್ಟು ನಾನು 2 ದೊಡ್ಡ ರೋಸಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಬೇರೆ ರೀತಿ ತೋರಿಸ್ತೀನಿ. ಇದು ಬೇಕ್ರಿಲೆಲ್ಲ ಬರುತ್ತಲ್ಲ ಆ ಥರ ರೋಸಸ್ಸು. ಸೊ ಅದಕ್ಕೋಸ್ಕರ ನೀವು ಎಷ್ಟು ಪೆಟಲ್ಸ್ ಬೇಕೋ ಅಷ್ಟು ಪೆಟಲ್ಸ್ ಆ ಲೆಕ್ಕದಲ್ಲಿ ನೀವು ಈ ರೀತಿಯಾಗಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ. ದೊಡ್ಡ ರೋಸ್ ಬೇಕು ಅಂದರೆ ಜಾಸ್ತಿ ಪೆಟಲ್ಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಒಂದು 5-6 ಪೆಟಲ್ಸ್ ಮ್ಯಾಕ್ಸಿಮಮ್ 8 ತನಕ ಮಾಡ್ತಿದ್ದೀನಿ. ಸೊ ಯೂಶ್ವಲಿ ಎಲ್ಲನೂ ಸಣ್ಣದಾಗಿ ಒಂದೇ ಸಮವಾಗಿ ಪೀಸಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ರೋಲ್ನ ಈ ಥರ ಗುಮ್ಮಟಾಕಾರದಲ್ಲಿ ಈ ಥರ ಈ ಶೇಪಲ್ಲಿ ನೀವು ಮಾಡ್ಕೊಂಡು ಇಟ್ಕೊಳ್ಳಿ. ಅದು ರೋಸ್ದು ಬೇಸ್ ಆಗಿರುತ್ತೆ. ನೆಕ್ಸ್ಟು ಮಿಕ್ಕಿದ ಪೀಸ್ಗಳನ್ನೆಲ್ಲ ಈ ರೀತಿಯಾಗಿ ಬೆರಳಲ್ಲಿ ನಿಧಾನವಾಗಿ ಈ ಥರ ಸ್ಪ್ರೆಡ್ ಮಾಡಿ, ಇಲ್ಲಿ ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ಒಂದೊಂದಾಗಿ ರೋಸ್ ಮಧ್ಯದಲ್ಲಿರೋದು ಅಂದರೆ ರೋಸ್ ಬಡ್ ಮೊಗ್ಗು ಮಾಡ್ತಾ ಇದ್ದೀವಿ ಫಸ್ಟು. ಸೊ ಅದಕ್ಕೆ ನಾವು ಈ ರೀತಿಯಾಗಿ ಪೆಟಲ್ಸ್ನ ಕೈಯಲ್ಲಿ ಸಿಂಪಲಾಗಿ ಸ್ಪ್ರೆಡ್ ಮಾಡಿ ಒಂದೊಂದಾಗಿ ರೋಸ್ ಆಕಾರದಲ್ಲಿ ನೀಟಾಗಿ ಅಂಟಿಸ್ತಾ ಹೋಗಿ, ಅದೇ ರೀತಿಯಾಗಿ ಸ್ವಲ್ಪ ಪೆಟಲ್ಸ್ನ ಸ್ಪ್ರೆಡ್ ಮಾಡಿ ನೀಟಾಗಿ ಸ್ವಲ್ಪ ಚೆನ್ನಾಗಿ ಕಾಣೋ ಥರ, ಆದಷ್ಟು ಕೈ ಅಂಟದಲ್ಲೇ ಇರೋ ಥರ ಸ್ವಲ್ಪ ಶುಗರ್ನ ಅಂದರೆ ಸಕ್ಕರೆ ಪುಡಿನ ಕೈಗೆ ಹಚ್ಕೋತಾ ಇರಿ. ಅಂದರೆ ಆದಷ್ಟು ಸ್ಮೂತಾಗಿರಬೇಕು ತುಂಬ. ಹೇಗೆ ನಾವು ಚಪಾತಿ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಆ ಥರ ಸ್ಮೂತಾಗಿರಬೇಕು ಸಕ್ಕರೆ ಪುಡಿ ಬಂದು. ಸೊ ನಿಮಗೆ ಎಷ್ಟು ಗುಲಾಬಿ ದಳಗ ಬೇಕೋ ಅಷ್ಟು ನೀವು ಪೀಸಸ್ ಮಾಡಿ ಅಷ್ಟು ದೊಡ್ಡದಾಗಿ ರೋಸ್ ಮಾಡ್ಕೋಬೋದು. ಸೊ ನಾನೊಂದು ಮೀಡಿಯಮ್ ಸೈಜ್ ರೋಸ್ ಮಾಡ್ತಾ ಇರೋದ್ರಿಂದ ನಾನು 8 ಪೆಟಲ್ಸ್ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಸಿಂಪಲಾಗಿ ಬೆರಳಲ್ಲಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಅಲ್ಲಲ್ಲೇ ಮಧ್ಯದಲ್ಲಿ ಒಂದು ದಳಕ್ಕೂ ಇನ್ನೊಂದು ದಳಕ್ಕೂ ಮಧ್ಯದಲ್ಲಿ ಓವರ್ಲ್ಯಾಪ್ ಮಾಡಿ ಅದರ ಕೆಳಗಡೆಯಿಂದ ಸೇರಿಸ್ಕೊಳ್ಳಿ. ಸೊ ಅದಕ್ಕೆ ನೀಟಾಗಿ ಸ್ವಲ್ಪ ರೋಸ್ದು ಶೇಪ್ ಸಿಗತ್ತೆ. ಸೊ ಆದಷ್ಟು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅನ್ಕೋತೀನಿ. ಸೊ ಈ ರೀತಿಯಾಗಿ ನೀವು ಎಷ್ಟು ದಳಗಳು ಬೇಕೋ ಅಷ್ಟನ್ನ ಒಂದಕ್ಕೊಂದು ಸುತ್ತ ಓವರ್ಲ್ಯಾಪ್ ಒಂದರೊಳಗೆ ಒಂದು ಸೇರಿಸ್ತಾ ನೀವು ರೋಸಸ್ ಮಾಡ್ಕೋಬೋದು. ಈ ರೀತಿಯಾಗಿ ನಾನು 2 ರೋಸ್ ಮಾಡಿದ್ದೀನಿ. ಅದು ಅಲ್ದಿರ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ 2 ಹಾರ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ಸ್ವಲ್ಪ ದಪ್ಪದಾಗಿರೋ ಅಂಥ ಪೀಸ್ನ ತೊಗೊಂಡು ಅದನ್ನು ಸ್ವಲ್ಪ ಕೈಯಲ್ಲೇ ನಾನು ಹಾರ್ಟ್ ಶೇಪ್ ಮಾಡ್ತಾಯಿದ್ದೀನಿ. ಸೊ 2 ಹಾರ್ಟ್ ರೆಡಿ ಮಾಡಿದ್ದೀನಿ. ಅದಕ್ಕೆ ನಾನು ಇವಾಗ ಶುಗರ್ ಸಿರಪ್ನ ಹಾಕ್ಬಿಟ್ಟು, ನೀವು ಬೇಕಂದರೆ ಬಟರ್ ಕ್ರೀಮ್ ಅಂದರೆ ಬೇಕಲ್ಲೆಲ್ಲ ಬರುತ್ತಲ್ಲ ಕ್ರೀಮು, ಅದಿದ್ದರೆ ಅದನ್ನು ಸ್ವಲ್ಪ ಹಚ್ಬಿಟ್ಟು ಅಂಟಿಸ್ಬೋದು. ನಾನಿಲ್ಲಿ ಜಾಸ್ತಿ ಸ್ವೀಟ್ ತಿನ್ನಲ್ಲ ನಾವು, ಸೊ ಅದಕ್ಕೋಸ್ಕರ ಅದೆಲ್ಲ ಓವರಾಗಿ ಸ್ವೀಟ್ ಆಗಿಬಿಡತ್ತೆ ಅಂತೇಳಿ ಆದಷ್ಟು ಫಾಂಡೆಂಟಲ್ಲೇ ಮಾಡ್ತಾಯಿದ್ದೀನಿ. ಸೊ 2 ಹಾರ್ಟ್ಗಳು 2 ರೋಸ್ನ ಅಂಟಿಸ್ತಾ ಇದ್ದೀನಿ. ಸೊ ಇಬ್ರಿಗೂ ಒಂದೊಂದು ರೋಸು, ಇಬ್ರಿಗೂ ಒಂದೊಂದು ಹಾರ್ಟ್ ಅನ್ನೋ ಥರ.
ಸೊ ಸುಮ್ಮನೆ ಇದಕ್ಕೇನು ಪರ್ಟಿಕ್ಯುಲರಾಗಿ ಇಂಥ ಡಿಸೈನು ಈ ಥರ ಅಂತ ಏನಿಲ್ಲ. ಕೇಕ್ ಮಾಡ್ತಾ ಮಾಡ್ತಾ ನಮ್ಗೆ ಯಾವ ರೀತಿಯಾಗಿ ಐಡಿಯಾಸ್ ಬರುತ್ತೋ ಅದ್ರ ಬೇಸಿಸ್ ಮೇಲೆ ಸುಮ್ಮನೆ ಮಾಡ್ಬೋದು ನಾವು. ಸೊ ಕೇಕ್ ಪ್ರಿಪ್ರೇಷನ್ ಮುಗಿದಿದೆ. ಈಗ ನಾನು ಅದಕ್ಕೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ಬರಿತಾ ಇದ್ದೀನಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹಬ್ಬಿ ಅಂತ. ಸೊ ಕೇಕ್ ಪ್ರಿಪ್ರೇಷನ್ ಕಂಪ್ಲೀಟಾಗಿ ಮುಗಿದಿದೆ. ಸೊ ಈಗ ಲೇಟ್ ಆಯಿತು, ಸೊ ಕೇಕ್ ಪ್ರಿಪ್ರೇಷನ್ ಮುಗೀತು. ಆದಷ್ಟು ಬೇಗ ಇವಾಗ ರೆಡಿಯಾಗಿ ನಾನು ಪಾಪ ಕರ್ಕೊಬರಕ್ಕೆ ಹೋಗ್ತಿದ್ದೀನಿ. ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದ ವ್ಲಾಗು ತುಂಬ ಚೆನ್ನಾಗಿದೆ. ನೀವೆಲ್ಲ ಲೈಕ್ ಸ್ವಲ್ಪ ಜನ ಕಾಮೆಂಟ್ ಮಾಡಿದ್ರಿ ಸ್ಯಾರಿ ಹಾಕೊಂಡು ವ್ಲಾಗ್ ಮಾಡಿ ಅಂತ. ಈ ವ್ಲಾಗಲ್ಲಿ ನಾನು ಸ್ಯಾರಿ ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ ಪ್ರತಿ ವ್ಯಾಲೆಂಟೈನ್ಸ್ ಡೇಗೂ ನಾನು ಸ್ಯಾರಿ ಹಾಕೋತೀನಿ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಆಫ್ ದ ವ್ಲಾಗು ತುಂಬ ಚೆನ್ನಾಗಿದೆ, ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ. ಆ ವ್ಲಾಗ್ನ ಮಿಸ್ ಮಾಡ್ದಿರಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂದರೆ ಆ ವ್ಲಾಗ್ ಪಾರ್ಟ್ ಆಫ್ ದ ಕಂಟಿನ್ಯೂಷನ್ ಪಾರ್ಟ್ನ ನಾನು ಇವಾಗ ನೆಕ್ಸ್ಟ್ ಹಾಕ್ತೀನಿ, ನಾಳೆನೇ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ ವ್ಲಾಗು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ಗೆ. ಸಿ ಯು ಸೂನ್ ಗೈಸ್. ಬಾಯ್.